ಹಾಗೂ ಸಮಾಜ ಅನ್ನುವ ವಿಚಾರವಾಗಿ ಇವತ್ತು ಸ್ವಾಮೀಜಿಯವರಿಂದ ಒಂದು ಆದೇಶ ಬಂತು, ಇಲ್ಲಿ ಬಂದು ಮಾತಾಡಬೇಕು ಅಂತ ಹೇಳಿ. ಹಾಗಾಗಿ ಅವರ ಸಾನ್ನಿಧ್ಯದಲ್ಲಿ ಇವತ್ತು ತಮ್ಮ ಮುಂದೆ ಇದ್ದೇನೆ. ವಿಚಾರವನ್ನು ಪ್ರತಿಪಾದಿಸೋಕ್ಕಿಂತ ಮುಂಚೆ ಹೇಳಬೇಕಾದ ಒಂದು ವಿಚಾರ ಅಂತ ಹೇಳಿದ್ರೆ, ನಾನು ಇಲ್ಲೇ ಭದ್ರಾವತಿಲಿ ನಾನು ಹುಟ್ಟಿ ಬೆಳೆದಿದ್ದು, ಇಲ್ಲೇ ನನ್ನ ಎಲ್ಲ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ನಾನು ವೃತ್ತಿಯ ಸಂಬಂಧವಾಗಿ ಬೆಂಗಳೂರಿಗೆ ಹೋದನು. ಅಲ್ಲಿಂದ ಇವತ್ತು ಈ ಮಟ್ಟಕ್ಕೆ ನಾನು ಬಂದಿದ್ದೇನೆ. ಅದಕ್ಕೆ ಅತಿ ಹೆಚ್ಚು ನನ್ನನ್ನು ಪೋಷಿಸಿ ಬೆಳೆಸಿದ್ದು ಈ ಭದ್ರಾವತಿ ಕಾರ್ಖಾನೆ, ಈ ಪರಿಸರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ನಾವಿಲ್ಲಿ ಬರಬೇಕು ಅಥವಾ ನಮ್ಮ ತಂದೆಯವರು ಕಾರ್ಖಾನೆಗೆ ಬರಬೇಕು, ಅದಕ್ಕಿಂತ ಮುಂಚೆ ನಮ್ಮ ತಂದೆಯವರು ಬಾಲಕನಾಗಿದ್ದಾಗ ಸಿರಿಗೆರೆ ಮಠದಲ್ಲೇ ಓದಿ ಬೆಳೆದಿದ್ದು. ಇದೇ ಸ್ವಾಮೀಜಿಗಳು ಮತ್ತು ಮೊದಲಿದ್ದಂಥ ಪೂಜ್ಯರು ಅವರು ಅಕ್ಷರ, ಅನ್ನ, ಆಶ್ರಯ ಹೀಗೆಲ್ಲ ದಾನ ಮಾಡಿ ಅವರಿಗೆ ಸಾಕು ಸಲಹಿದ್ರಿಂದ ಬಹುಶಃ ನಮಗೆ ಇವತ್ತು ಇಲ್ಲಿ ನಿಂತ್ಕೊಳ್ಳೋ ಒಂದು ಭಾಗ್ಯ ಸಿಕ್ಕಿದೆ. ಹಾಗಾಗಿ ಸಿರಿಗೆರೆ ಮಠಕ್ಕೆ ಸ್ವಾಮೀಜಿಯವರಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡಿ ನಾನೊಂದು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನ್ಯಾಯಾಂಗ ಸಮಾಜ ಅನ್ನೋದು ನ್ಯಾಯದ ಇದೊಂದು ಅಂಗ ಅಷ್ಟೇ. ನ್ಯಾಯಾಂಗ ಅನ್ನೋದು ಸಮಾಜದಲ್ಲಿ ಒಂದು ಅಂಗ. ನ್ಯಾಯಕ್ಕೋಸ್ಕರ, ಸಮಾಜದಿಂದ ಸಮಾಜಕ್ಕೋಸ್ಕರ, ಹೀಗೆ ಅದಕ್ಕೋಸ್ಕರ ನಾವು ಕೆಲಸ ಮಾಡಬಂದು ನ್ಯಾಯಾಧೀಶ ಒಂದು ಅಂಗ ಇದು ನಾವು ಸಮಾಜವನ್ನು ಕಟ್ಟುವಿಕೆಯಲ್ಲಿ ನ್ಯಾಯಾಂಗದ ಪಾಲು ಅತಿ ಮುಖ್ಯವಾಗಿರ್ತದೆ. ನಾವು ಬರೀ ಕಾನೂನು ಮಾಡ್ಬೋದು, ಹೌದು, ಶಾಸಕಾಂಗದ ಜವಾಬ್ದಾರಿ. ನಾವು ನ್ಯಾಯಾಧೀಶರಾದಾಗ ನಾವೊಂದು ಪ್ರಮಾಣ ವಚನ ತೆಗೆದುಕೊಳ್ತೇವೆ. ಏನು ಅಂತ ಹೇಳಿದ್ರೆ, ನಾವು ಸಂವಿಧಾನವನ್ನು ಮತ್ತು ಕಾನೂನನ್ನು ನಾವು ಎತ್ತಿ ಹಿಡಿತೀವಿ ಅಂತ ಹೇಳಿ ನಾವು ಪ್ರಮಾಣ ವಚನ ತೆಗೆದುಕೊಂಡಿರ್ತೀವಿ. ನಮ್ಮ ಕಾರ್ಯಕ್ಷೇತ್ರ ಏನು ಅಂತ ಹೇಳಿದ್ರೆ, ಸಂವಿಧಾನ ಮತ್ತು ಕಾನೂನುಗಳನ್ನು ಅದರ ಮೂಲ ಉದ್ದೇಶದ ಗುರಿ ಇಟ್ಟುಕೊಂಡು ಅದನ್ನು ನಾವು ತೀರ್ಪು ಕೊಡೋದೇ ನಮ್ಮ ಕೆಲಸ ಆಗಿರ್ತದೆ. ಆ ದಿಕ್ಕಿನಲ್ಲಿ ನ್ಯಾಯಾಧೀಶರು ತುಂಬ ಶ್ರಮಪಟ್ಟು ಇಡೀ ತಮ್ಮ ಜೀವನವನ್ನೇ ಅದಕ್ಕೋಸ್ಕರ ವಿನಿಯೋಗಿಸಿ ನಾವು ಕೆಲಸ ಮಾಡಿರ್ತೀವಿ. ಹಾಗಾಗಿ ಇವತ್ತು ಭಾರತೀಯ ಸಮಾಜ ಗಟ್ಟಿಮುಟ್ಟಾಗಿ ಸಮೃದ್ಧವಾಗಿ ಒಂದು ನೈಜ ದಿಕ್ಕಿನ ಕಡೆಗೆ ನಡೀತಾ ಇದೆ ಅಂತ ಹೇಳೋದು ಅತ್ಯೋಕ್ತಿ ಆಗಲಿಕ್ಕಿಲ್ಲ. ಇದು ಜುಡಿಷರಿ ಅನ್ನುವುದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಇಡೀ ಭಾರತದ ಒಂದು ಏನು ಜನಾಂಗ ಇತ್ತು ಅಥವಾ ಜನಾಂಗ ಈಗಿದೆ, ಮುಂದೆ ಬರ್ತದೆ, ಅವ್ರನ್ನೆಲ್ಲವ್ರನ್ನು ಕೂಡ ಒಂದೆಡೆಗೆ ಒಂದು ಮ್ಯಾಪಲ್ಲಿ ಹಿಡಿದಿಟ್ಟುಕೊಳ್ಳುವ ಕೆಲಸ ಮಾಡಿದ್ದು ನ್ಯಾಯಾಂಗ ಅಂತ ಹೇಳ್ಬೋದು. ನಾನು ತುಂಬ ಕೇಸಸ್ನ ಹೇಳ್ಬೋದು ಆ ವಿಚಾರವಾಗಿ ಏನೇನು ಮಾಡಿದ್ದೀವಿ ಅಂತ ಹೇಳಿ. ಸಮಾಜದ ಆಗಿರ್ಬೋದು, ಪ್ರಕೃತಿ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು, ಈಗ ಎಲ್ಲವನ್ನು ಕೂಡ ಒಂದು ಸಂವಿಧಾನ ಚೌಕಟ್ಟಲ್ಲಿ ತಂದ್ಬಿಟ್ಟು ನಾವು ಒಂದು ತೀರ್ಮಾನ ಕೊಡುವುದರ ಮುಖಾಂತರ ನಾವು ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್, ಪ್ರತಿಯೊಬ್ಬನಿಗೂ ಕೂಡ ನ್ಯಾಯ ವಿತರಿಸುವ ಕೆಲಸ ನಾವು ಸಮಾಜದಲ್ಲಿ ನಾವು ನ್ಯಾಯಾಧೀಶರಾಗಿ ನಾವು ನ್ಯಾಯಾಂಗ ಕೆಲಸ ಮಾಡಿದೆ ಅಂತ ಹೇಳಿಕ್ಕೆ ಬರ್ತದೆ. ಇವತ್ತು ಎಚ್ ಕೆ ಪಾಟೀಲ್ ಅವರು ಒಂದು ಜೊತೆ ವಿಚಾರ ಹೇಳ್ತಿದ್ರು, ಬಹಳಷ್ಟು ಕೇಸಸ್ಗಳು ಪೆಂಡಿಂಗ್ ಇದೆ. ನ್ಯಾಯಾಧೀಶರು ಅವರು ಇಂಡೈರೆಕ್ಟಾಗಿ ಹೇಳಿದ್ರು, ನ್ಯಾಯಾಧೀಶರು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ, ಏನಕ್ಕೆ ಇಷ್ಟ ಆಗಿದೆ, ನೀವೆಲ್ಲ ಒಂದು ಪ್ರಶ್ನೆ ಮಾಡಬೇಕು, ಹಾಗೆ ಹೀಗೆ ಅನ್ನೋದು ಹೇಳಿದ್ರ ಬಗ್ಗೆ ಒಂದು ಸೂಕ್ತವಾದ ಹೇಳ್ತೇನೆ ನಾನು. ನಮಗೆ ಕೊಟ್ಟಿರುವ ನ್ಯಾಯಾಧೀಶರ ಸ್ಟ್ರೆಂತ್ ಎಷ್ಟಿದೆ, ಒಬ್ಬೊಬ್ಬರ ನ್ಯಾಯಾಧೀಶರ ಮೇಲೆ 200-500 ಕೇಸಸ್ಗಳು ಇನ್ಚಾರ್ಜ್ ಇರ್ತೀವಿ ನಾವು ದಿವಸಕ್ಕೆ 10 ರಿಂದ 15 ಗಂಟೆಗಳ ಕಾಲ ಕೆಲಸ ಮಾಡ್ತೀವಿ. ಎಷ್ಟೋ ನ್ಯಾಯಾಧೀಶರು ಅಸುನಿಗಿದ್ದಾರೆ, ಇನ್ಕ್ಯೂರಬಲ್ ಡಿಸೀಸಲ್ಲಿ ಸಾಯ್ತಾ ಇದ್ದಾರೆ. ಇಷ್ಟು ನಾವೆಲ್ಲ ಕೆಲಸ ಮಾಡಿ ಡಿಲೇ ಯಾಕಾಗ್ತಿದೆ ಅಂತ ಅವರು ಅಲ್ಲಿ ಕಾರಣ ಹುಡುಕಬಹುದಾಗಿತ್ತು. ಕಾನೂನು ಸಚಿವರಾಗಿ ಒಂದು ಕಾರಣ ಹುಡುಕುವ ಕೆಲಸ ಮಾಡಬೇಕಾಗಿತ್ತು. ನ್ಯಾಯಾಧೀಶರಿಂದ ಅಲ್ಲ ಹೇಳೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನ್ಯಾಯಾಧೀಶರದ್ದು ಹೇಗಿದೆ ಬದುಕು ಅಂತ ಹೇಳಲಿಕ್ಕೆ. ಒಮ್ಮೆ ಒಬ್ಬರು ಮಹಿಳಾ ನ್ಯಾಯಾಧೀಶರು ಬೆಳಗ್ಗೆ ಅವರು ಭಾಳ ತುಂಬ ಹುಷಾರಿಲ್ಲದಂಥ ತಾಯಿಗೆ ಉಪಚಾರ ಮಾಡಿ, ಔಷಧಿ ಕೊಟ್ಟು, ಸ್ನಾನ ಮಾಡಿಸಿ ಎಲ್ಲ ಮಾಡಿ ಆ ಒಂದು ವೀಲ್ ಚೇರ್ ಮೇಲೆ ಕುಂಡಿಸ್ಬಿಟ್ಟು ಮಲಗಲಿಕ್ಕೆ ವ್ಯವಸ್ಥೆ ಮಾಡಿಬಿಟ್ಟು ತಾವು ಕೋರ್ಟಿಗೆ ಬರ್ತಾರೆ. ಅವರು ಅಕಸ್ಮಾತಾಗಿ ತಾಯಿ ವೀಲ್ ಚೇರಿಂದ ಬಿದ್ದು ಬಿಡ್ತಾರೆ. ಆ ಬಿದ್ದಂಥ ತಾಯಿ ಸಾಯಂಕಾಲ ಕೆಲಸ ಮುಗಿಸಿ ಬರುವ ತಾಯಿವರೆಗೂ ಕೂಡ ಜೀವ ಹಿಡಿದುಕೊಂಡು ನೆಲದ ಮೇಲೆ ಬಿದ್ದಿರ್ತಾರೆ. ಇಂತಹ ಪರಿಸ್ಥಿತಿ ನಾವು ಫೇಸ್ ಮಾಡ್ತಾ ಇರ್ತೀವಿ. ವಿತ್ ಆಲ್ ದಟ್
ವಿ ಆರ್ ವರ್ಕಿಂಗ್ ಫಾರ್ ದಿ ಸ್ಟೇಟ್ ಆ್ಯಂಡ್ ನೇಷನ್ ಆ್ಯಂಡ್ ಸೊಸೈಟಿ. ಹಾಗಾಗಿ ನಮ್ಮ ನಾವು ಈ ಕೆಲಸ ಮಾಡಲಿಕ್ಕೋಸ್ಕರನೇ ನಾವು ಬಂದಿರೋದು. ಹಾಗಾಗಿ ಅದೇನು ದೊಡ್ಡ ವಿಚಾರ ಅಂತ ನಾನು ಏನು ಹೇಳ್ತಾ ಇಲ್ಲ. ಆದರೆ ತುಂಬ ಹಾನೆಸ್ಟ್ ಆಗಿ ನ್ಯಾಯಾಧೀಶರು ಈ ಸಮಾಜದಲ್ಲಿ, ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ನ್ಯಾಯ ವಿತರಿಸುವ ನಮಗೇನು ಕಾಲಘಟ್ಟ ಇದೆಯಲ್ಲ, ಒಂದೊಂದು ದಿವಸಕ್ಕೆ 8 ಗಂಟೆ ಅಥವಾ ಏನು ಹೇಳ್ತೀವಲ್ಲ, ಅದನ್ನು ಮೀರಿ ನಾವು ಮನೆಯಲ್ಲಿ ಆಗಲಿ ಆಫೀಸ್ ಚೇಂಬರಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀವಿ. ಅದಲ್ಲದಲ್ಲೇ ಒಂದು ರಾಷ್ಟ್ರ ಮಟ್ಟದ ಒಂದು ಕಾನೂನು ಬಂದಿದೆ, ಲೀಗಲ್ ಸರ್ವಿಸ್ ಆ್ಯಕ್ಟ್ ಅಂತ ಹೇಳಿ, ಸರ್ವಿಸ್ ಅಥಾರಿಟಿ ಆ್ಯಕ್ಟ್ ಅಂತ ಹೇಳಿ ಬಂದಿದೆ, 88 ಏನೋ ಬಂತದು. ಅದರಲ್ಲಿ ನಾವು ಅದನ್ನೇನು ಮಾಡ್ಬೇಕಾದ್ರಲ್ಲಿ ಮೀಡಿಯೇಷನ್ ಆಗಿದ್ದಿರ್ಬೋದು ಅಥವಾ ಅದಾಲತ್ ಆಗಿರ್ಬೋದು, ಈ ಥರ ಮಟ್ಟದ ನಾವು ಕೆಲಸ ಮಾಡಬೇಕಾಗ್ತದೆ. ಈ ನಾವು ಏನು ಕೆಲಸ ಮಾಡ್ತೀವಲ್ಲ, ಮೀಡಿಯೇಷನು, ಅದಾಲತ್ತು ಅಥವಾ ಅಂಪೈರಿಂಗ್ ಏನು ಮಾಡ್ತೀವಲ್ಲ, ಇದು ಯಾವ ಕೆಲಸವನ್ನು ಕೂಡ ನ್ಯಾಯಾಂಗ ನಮ್ಮ ವೃತ್ತಿ ಆ ಸಮಯದಲ್ಲಿ ನಾವು ಮಾಡಕ್ಕೆ ಹೋಗೋದಿಲ್ಲ. ಅದನ್ನು ಮಾಡಿ ಬಿಟ್ಟು ಕೂಡ ನಾವು ಕೆಲಸ ಮಾಡ್ಲಿಕ್ಕೆ ಬರ್ತೀವಿ. ನಾವು ಉದಾಹರಣೆ ಒಂದು ಹೇಳ್ತೀನಿ. 20-25 ಹೋದ ವರ್ಷ ನ್ಯಾಷನಲ್ ಲೋಕ ಅದಾಲತ್ ನಡೀತದೆ. 5 ಬಾರಿ ನಡೀತು ಒಂದು ವರ್ಷ, 12 ತಿಂಗಳಲ್ಲಿ 5 ಸಲ ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಒಂದೇ ದಿವಸ, ಒಂದು ತಾಲೂಕು ಮಟ್ಟದಿಂದ ಸುಪ್ರೀಂ ಕೋರ್ಟ್ನವ್ರಿಗೂ ಒಂದೇ ದಿವಸ ನಾವು ಕೂತ್ಕೊಂಡು ಕೆಲಸ ಮಾಡ್ತೀವಿ ಅಂತ 5 ಸಲ ಒಂದು ವರ್ಷದಲ್ಲಿ ಕೆಲಸ ಮಾಡ್ತೀವಿ. ಎಷ್ಟು ಕೇಸಸ್ ತೀರ್ಮಾನ ಮಾಡಿರ್ಬೋದು ಅಂತ ಹೇಳೋದಾದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಸುಮಾರು 3,24,84,851 ಕೇಸುಗಳನ್ನು ನಾವು ಈ 5 ಸಲಕ್ಕೂ ಕೂಡ ನಾವು ಬಿಡುಗಡೆ ಮಾಡಿದ್ವಿ. ದಿಸ್ ಇಸ್ ಅವರು ಇರ್ಬೇಕಾಯ್ತು, ನಾನು ಹೇಳ್ತಾ ಇದ್ದೆ 3 ಕೋಟಿ. ಇದರಲ್ಲಿ ಕರ್ನಾಟಕ ರಾಜ್ಯನ ಏನು ನಮ್ಮ ನ್ಯಾಯಾಧೀಶರಲ್ಲೆಲ್ಲ ಇದ್ದಾರಲ್ಲ, ಇವರ ಮಾಡುವ ಕರ್ತವ್ಯದಿಂದ, ಕೆಲಸದಿಂದನೇ ನಾವು ಹೆಚ್ಚು ಕಡಿಮೆ 1 ಕೋಟಿ ಕೇಸುಗಳನ್ನು ನಾವು ತೀರ್ಮಾನ ಮಾಡಿದ್ದೀವಿ. ಪೆಂಡಿಂಗ್ ಕೇಸಸ್ ಆಗಿರ್ಬೋದು, ಪ್ರೀ ಲಿಟಿಗೇಷನ್, ಕೋರ್ಟಿಂದ ಮೊಕದ್ದಮೆ ಹೂಡಲಿಕ್ಕಿಂತ ಮುಂಚೆ ಇರ್ತಾವೆ, ಅದು ಪ್ರೀ ಲಿಟಿಗೇಷನ್ ಅಂತ ಕರಿತೀವಿ, ಅದಾಗಿರ್ಬೋದು. ಇವೆಲ್ಲ ಕ್ರಿಮಿನಲ್ ಕೇಸ್, ಕಾಂಪೌಂಡಬಲ್ ಕ್ರಿಮಿನಲ್ ಕೇಸಸ್ ಆಗಿರ್ಬೋದು, ಇವನ್ನೆಲ್ಲ ಇವನ್ನೆಲ್ಲ ಕಾಂಪೌಂಡಬಲ್ ಕೇಸಸ್ನು ಕೂಡ ಎಲ್ಲ ಸೇರಿ ನಾವು ಹೆಚ್ಚು ಕಡಿಮೆ 1 ಕೋಟಿ ಕೇಸಸ್ಸನ್ನು ನಾವು ಒಂದು ವರ್ಷದಲ್ಲಿ ತೀರ್ಮಾನ ಮಾಡಿದ್ವಿ. ಇದು ನಾವು ನ್ಯಾಯ ಕಲಾಪದಲ್ಲಿ ಮಾಡುವುದರ ಜೊತೆಲಿ ಈ ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಎಕ್ಸ್ಟ್ರಾ ಪೇಮೆಂಟ್ ಆಗಲಿ, ಎಕ್ಸ್ಟ್ರಾ ಏನೂ ತೆಗೆದುಕೊಳ್ಳುವುದಿಲ್ಲ. ದಿಸ್ ಇಸ್ ಹೌ ವಿ ವರ್ಕ್ ಫಾರ್ ದಿ ಸೊಸೈಟಿ ಆ್ಯಂಡ್ ಸ್ಟೇಟ್. ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಹೋದ ವರ್ಷ ನಮಗೆ ಎಲ್ಲ ಥರದ ಮೀಡಿಯೇಷನ್ಗೆ ಬರ್ತದೆ, ಕೇಸು ಅದಾಲತ್ತಿಗೆ ಬರ್ತದೆ. ಈ ವಿವಾಹ ವಿಚ್ಛೇದನದ ಕೇಸುಗಳು ಕೂಡ ಅಷ್ಟೇ ಇದೆ ನಮ್ಮಲ್ಲಿ. ಅದು ಮೊದಲಿದ್ದಂಗೆ ಇಲ್ಲ. ಈಗ ಹಿಂದೂ ಧರ್ಮದಲ್ಲಿ ಮದುವೆ ಆದರೆ ಸಾಯುವವರೆಗೂ ಇರಬೇಕು, ಅದು ಈಗಿಲ್ಲ, ಯಾರು ಕೇಳೋದಿಲ್ಲ. ಇಷ್ಟ ಆಗಲಿಲ್ಲ ಅಂದರೆ ಎನಿ ಟೈಮ್, ಅದು ಫಾರ್ ಬೆಟರ್ ರೀಸನ್ ವಿಚ್ಛೇದನಕ್ಕೆ ಹೋಗ್ಬೋದು. ಹಾಗೆ ವಿಚ್ಛೇದನಕ್ಕೆ ಹಾಕಿದಂಥ ಕೇಸುಗಳಲ್ಲಿ ಹಲವಾರು ವರ್ಷಗಳು ಗಂಡ ಬೇರೆ, ಹೆಂಡತಿ ಬೇರೆ, ಮಗು ಇಲ್ಲೋ ಅಲ್ಲೋ ಇದ್ಕೊಂಡು ಆಗ್ತಿರೋ ಸಂದರ್ಭದಲ್ಲಿ ನಮ್ಮ ಇಂಟರ್ವೆನ್ಷನ್ನಿಂದ, ನ್ಯಾಯಾಧೀಶರ ಇಂಟರ್ವೆನ್ಷನ್ನಿಂದ 304 ಕೇಸುಗಳು ಯುನೈಟ್ ಮಾಡಿದ್ದೀವಿ. ವಿಚ್ಛೇದನ ಅರ್ಜಿ ವಾಪಸ್ ತಗೊಂಡ್ಬಿಟ್ಟು ನಾವು ಯುನೈಟ್ ಮಾಡಿದ್ದೀವಿ. ನಾವು 304 ಕೇಸುಗಳು. ಇದು ಫಾರ್ ದಿ ಬೆಟರ್ಮೆಂಟ್ ಆಫ್ ಸೊಸೈಟಿ. ಹೌ ದಿಸ್ ಜುಡಿಷಿಯರಿ ಇಸ್ ವರ್ಕಿಂಗ್ ಫಾರ್ ಸೊಸೈಟಿ ಅಂದರೆ ದಿಸ್ ಇಸ್ ಒನ್ ಸಚ್ ಎಕ್ಸಾಂಪಲ್. ಇಂಥ ತುಂಬ ನಾನು 100 ಹೇಳ್ಬೋದು ನಾನು. ಈಗ ಆಯ್ತು, ಇನ್ನೊಂದು ಹೆಜ್ಜೆ, ವಿಚ್ಛೇದನೂ ಆಗ್ಬಿಟ್ಟಿದೆ. ಆದರೆ ಮೇಂಟೆನೆನ್ಸ್ಗೆಲ್ಲೋ ಅಲ್ಲಿ ಕೋರ್ಟ್ರಿಂದ ಅಲ್ಲಿಗೆ ಬರ್ತಾ ಇರ್ತಾರೆ, ಗಂಡ ಒಂದು ಕಡೆ ವಿಚ್ಛೇದನ ಆದಮೇಲೆ ಅವ್ರು ಯಾರೋ ಬೇರೆ ಬೇರೆಯವರು. ಆದರೆ ಹಳೆ ಗಂಡ ಹಳೆ ಹೆಂಡತಿಗೆ ನಾನು ಜೀವನಾಂಶ ಬೇಕು ಅಂತ ಬರ್ತಾ ಇರ್ತಾರಲ್ಲ, ಡೈವರ್ಸ್ಡ್ ಕೇಸಸ್ಸಲ್ಲಿ ಮತ್ತೆ ಅವರನ್ನು ಕೂಡ ನಾವು ಮೀಡಿಯೇಟ್ ಮಾಡಿ, ಅವರನ್ನು ಕೂಡ ಕನ್ವಿನ್ಸ್ ಮಾಡಿ ಹೋದ ವರ್ಷ 34 ಕೇಸ್ಗಳನ್ನು ನಾವು ಯುನೈಟ್ ಮಾಡಿದ್ವಿ ಡೈವರ್ಸ್ ಆದಮೇಲೆ. ಇದು ನಾವು ಮಾಡ್ತಿರುವ ಕೇಸಸ್ಗಳು ಸೊಸೈಟಿಗೋಸ್ಕರ. ಇದು ನಾವೇನು ದೊಡ್ಡ ಸಹಾಯ ಮಾಡ್ತಿದ್ದೀವಿ ಸೊಸೈಟಿಗೇನು. ನಾವು ಸಮಾಜದಿಂದಲೇ ಬಂದಿದ್ದವರು, ಸಮಾಜಕ್ಕೋಸ್ಕರನೇ ಕೆಲಸ ಮಾಡ್ತಿದ್ದರು. ಸಮಾಜದಿಂದಲೇ ನಾವು ಒಂದು ಪಾರ್ಟ್ ಆಫ್ ಸೊಸೈಟಿ ಫಾರ್ ದಿ ಬೆಟರ್ಮೆಂಟ್ ಆಫ್. ನಮ್ಮಿಂದ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಆಗಿದೆ ಸಮಾಜಕ್ಕೆ, ರಾಜ್ಯಕ್ಕೆ. ಅಂದರೆ ಇದು ಶಾಸಕಾಂಗ ಇದೆಯಲ್ಲ, ಕೇಂದ್ರ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಅವರು ಮಾಡಿದ ಶಾಸನಗಳನ್ನು ನಾವು ಯಥಾವತ್ತು ಹೆಚ್ಚು ಎತ್ತಿಡಿದು ಅದಕ್ಕೆ ಪೂರ್ತಿ ಉತ್ತರ ಕೊಡುವ ಮಟ್ಟದಲ್ಲಿ ನಾವು ಕೆಲಸ ಮಾಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅವರ ಶಾಸಕಾಂಗ ಮಾಡ್ತಾರೆ, ಹೌದು, ಕಾನೂನು ಇರ್ತದೆ, ಹೌದು, ಅದಕ್ಕೆ ಕೊನೆ ಆಗೋದಿಲ್ಲ.
ಯಾವಾಗ ಅಂತ ಹೇಳಿದ್ರೆ ಅದನ್ನ ಪ್ರಕಾರವಾಗಿ ಅದರ ಮೊತ್ತದಲ್ಲಿ ನಾವು ನ್ಯಾಯ ವಿತರಿಸಿದಾಗ ಮಾತ್ರ ಆ ಶಾಸನಕ್ಕೆ ಒಂದು ಬೆಲೆ ಬರ್ತದೆ. ಆ ನಿಟ್ಟಿನಲ್ಲಿ ನಾವು ತುಂಬ ಒಳ್ಳೆ ಕೆಲಸ ಮಾಡಿದ್ವಿ ನಾವು ಹೇಳ್ಬೋದು. ಈಗ ಕೋರ್ಟ್ಗಳಲ್ಲಿ ನೀವು ಹೇಳ್ಬೋದು, ಕೋರ್ಟ್ನಲ್ಲಿ ನ್ಯಾಯಾಧೀಶರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಒಂದು ಎಕ್ಸಾಂಪಲ್ ಯಾವ ರೀತಿ ನಾವು ಕೆಲಸ ಮಾಡಿ, ಇನ್ನೊಂದು 2 ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಸ್ಪೀಡಿ ರೆಮಿಡಿ ಅನ್ನೋದು ಫಂಡಮೆಂಟಲ್ ರೈಟ್ಸ್ ಅಂತ ಆರ್ಟಿಕಲ್ 21 ಹೇಳ್ಬಿಟ್ಟಿದ್ದಾರೆ. ಬೇಗನೆ ಮಾಡಬೇಕು ಸ್ಪೀಡಿ ರೆಮಿಡಿ. ನೀವು 10 ವರ್ಷ ಇಟ್ಕೊಂಡ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಒಂದು ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಆಗಿಬಿಡ್ತದೆ, ಯಾರೋ ಒಬ್ಬ ಅನ್ಫಾರ್ಚುನೇಟ್ಲಿ ಸತ್ತೋಗ್ಬಿಡ್ತಾನೆ, ಅವನನ್ನೇ ಬ್ರೆಡ್ ವಿನ್ನರ್, ಅವನನ್ನೇ ಡಿಪೆಂಡ್ ಆಗಿರುವ ವ್ಯಕ್ತಿ ಎಷ್ಟು ವರ್ಷ ಕಾಯಬೇಕು ಅಂತ ಹೇಳಿ ಸಾಧ್ಯ ಆಗೋದಿಲ್ಲ. ಮಗುಗಾಗಲಿ ಹೆಂಡತಿಗಾಗಲಿ ಅವನು ಜೀವನಾಂಶ ಬರೋರ್ಗೂ ಕಾಯ್ಲಿಕ್ಕಾಗಿ ಇಂಥದ್ದು ಒಂದು ಎಕ್ಸಾಂಪಲ್ ಎಷ್ಟು ಕೆಲಸ ಮಾಡಿದ್ವಿ ಅಂತ ಹೇಳಿದ್ರೆ, ಬಹುಶಃ ಇದು 2017 ಇರಬೇಕು. ಸ್ವಾಮಿ ಅವರು ತಮ್ಮ ಡಿಸೈಪಲ್ ವಸ್ತ್ರಮಠ ಅಂತ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ರು, ಅವರಲ್ಲಿ ಚಿತ್ರದುರ್ಗದ PDG ಆಗಿದ್ರು. ನಾನು ಈ ಸಂಬಂಧವಾಗಿ ನಾನು ದೆಹಲಿಯಲ್ಲಿ ಕಾನ್ಫರೆನ್ಸಲ್ಲಿದ್ದೆ. ಅಲ್ಲಿ TV ನೋಡ್ಬೇಕಾದ್ರೆ ಗೊತ್ತಾಯ್ತು ಸೀರಿಯಲ್ ಆಕ್ಸಿಡೆಂಟ್ 12-13% ಕೇಳ್ಡ್ ಅಂತ ಹೇಳಿ ಎಲ್ಲ ಬಂತು. ಬಹಳ ಆಶ್ಚರ್ಯ ಬಿಡ್ತು, ಏನಪ್ಪ ಅದು ಚಿತ್ರದುರ್ಗದಲ್ಲಿ ಹೀಗಾಯ್ತಲ್ಲ ಅಂತ ಹೇಳಿ. ನಾನು ಸಾಯಂಕಾಲನೇ ಫೋನ್ ಮಾಡಿ ಹೇಳಿದೆ ವಸ್ತ್ರದ ಮಠ ಅವರಿಗೆ, ನಾವು ಅದಾಲತ್ ಅಥವಾ ಮೀಡಿಯೇಷನ್ ಇಂದ ಮಾಡಿ ಅತಿ ಶೀಘ್ರವಾಗಿ ಕಾಂಪನ್ಸೇಷನ್ ಕೊಡೋಕ್ಕಾಗತ್ತಾ ನೋಡಿ ಅಂತ. ಅವ್ರು ಹೇಗೆ ಅಂದರೆ, ನಾನು ಒಂದು ಹೇಳಿದ್ರೆ ಅವ್ರು 10 ಕೆಲಸ ಮಾಡೋಂಥ ವ್ಯಕ್ತಿ ಆಫೀಸರ್ ಅವರು ತಕ್ಷಣ ಆಫೀಸರ್ಸ್ನು, ಪೊಲೀಸ್ನವ್ರನ್ನು, ಮೋಟರ್ ವೆಹಿಕಲ್ ಆಫೀಸರ್ಸ್ನೆಲ್ಲ ಇನ್ಶೂರೆನ್ಸ್ನವರು ಎಲ್ಲರನ್ನು ಕರ್ಕೊಂಡು ತಮ್ಮ ಕಾರ್ನಲ್ಲಿ ಕರ್ಕೊಂಡು ವಿಕ್ಟಿಮ್ ಮನೆಗಳಿಗೆ ಹೋಗಿದ್ದಾರೆ. ಆಸ್ಪತ್ರೆಯಲ್ಲಿ ಇನ್ನೂ ಅದರಲ್ಲಿ ಒಬ್ಬ ಹೆಣ್ಣುಮಗಳು 6 ತಿಂಗಳು ಗರ್ಭಿಣಿ, ಅವನಿಬ್ರು ಹೋಗ್ಬೇಕಾದ್ರೆ ಗಂಡ ಸತ್ತು ಹೋಗಿದ್ದಾನೆ. ಅದೇ ಪ್ರಕರಣದಲ್ಲಿ ಗಂಡ ಹೆಂಡತಿ ಇಬ್ರು ಸತ್ತು ಹೋಗಿದ್ದಾರೆ, ಒಬ್ಬ ಅಡೋಲಸೆಂಟ್ ಮಗ ಇದ್ದಾನೆ, ಎಲ್ಲ ಫ್ರ್ಯಾಕ್ಚರು, ಎಲ್ಲ ಇನ್ನೂ ಬ್ಲೀಡಿಂಗ್ ಇದೆ. 18-19ನೇ ದಿವಸ ನನಗೆ ಒಂದು ಇನ್ವಿಟೇಷನ್ ಬರುತ್ತೆ, ಸರ್ ಸೆಟ್ಲ್ ಆಗಿದೆ, ನೀವು ಬಂದು ಕಾಂಪನ್ಸೇಷನ್ ವಿತರಿಸಬೇಕು ಅಂತ ಹೇಳ್ತಾನೆ. ಅಂದರೆ ವಿತಿನ್ 1 ಮಂತ್ 19 ಡೇಸಲ್ಲಿ ನಾವು ಕಾಂಪನ್ಸೇಷನ್ ವಿತರಿಸಿದ್ವಿ. ದಟ್ ಇಸ್ ಬಿಕಾಸ್ ಆಫ್ ವಸ್ತ್ರದ. ಸರ್ ಈ ಥರ ನಾವು ಕೆಲಸ ಮಾಡ್ತಾ ಇರ್ತೀವಿ. ನಾವು ಒಂದೊಂದೆಲ್ಲ ನಾವು ಹೇಳ್ತಾ ಹೋದ್ರೆ ಇಂಥ ಭಾಳ ಕೆಲಸ ಮಾಡ್ತೀವಿ ನಾವು. ಬರೀ ಕಾನೂನು ಅಲ್ಲ, ಕಾನೂನನ್ನು ಹೇಗೆ ನಾವು ಇಂಟರ್ಪ್ರಿಟೇಷನ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಒಂದು ಎಕ್ಸಾಂಪಲ್ಸ್ ಹೇಳ್ತೇನೆ. ಒಂದ್ಸಲಿ ಲ್ಯಾಂಡ್ ಲಾರ್ಡು ಟೆನೆಂಟ್ ಕೇಸ್ ಇರ್ತದೆ. ಈ ಕೇಸ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಕಡದಾಳ್ ಮಂಜಪ್ಪನವರು ಲಾಯರ್ ಆಗಿದ್ರು. ಅವರು ಆಫೀಸ್ ಮುಗಿದ್ಮೇಲೆ ಇವತ್ತು ಲಾಯರ್. ಅದರಲ್ಲಿ ಲ್ಯಾಂಡ್ ಲಾರ್ಡ್ ಹೇಳ್ತಾನೆ, ಅವನ ಹೆಸರಿಗೆ ಎಲ್ಲ ದಾಖಲೆಗಳು ಇರ್ತದೆ. ದಾಖಲೆಗಳು ಯಾರು ಇರ್ತವೋ ಅವ್ರದ್ದೇ ಲ್ಯಾಂಡ್ ಅದು ಅಲ್ವಾ. ಇದು ನಾವೆಲ್ಲ ತಿಳ್ಕೊಂಡು ಏನಿದ್ರೆ ನೋಡಿ ನಂದೇ ದಾಖಲೆ ಇದೆ, ಎಲ್ಲ ಇದೆ, ಲ್ಯಾಂಡ್ ನಮ್ದೇ, ಕೊಟ್ಟರೆ ನಾವು ಕಣ್ಣು ಮುಚ್ಕೊಂಡು ಹೌದಪ್ಪ ತಗೊಂಡೋಗಂತೆ ಹೇಳ್ಬಿಡ್ಬೋದು. ಟೆನೆಂಟ್ ಹೇಳ್ತಾನೆ, ಸ್ವಾಮಿ ಅವ್ರ ದಾಖಲೆ ಇದೆ, ಆದರೆ ಪೊಸೆಷನಲ್ಲಿ ನಾನಿದ್ದೀನಿ, ನಾನು ಹುತ್ತಿ ಬೆಳೆದಿದ್ದೀನಿ, ಅದರ ಹಾರ್ವೆಸ್ಟ್ ನಾನು ಮಾಡಬೇಕು ಅಂತ ಅವ್ನು ಕೇಳ್ತಾನೆ. ಅವ್ನು ಹೇಳ್ತಾನೆ ದಾಖಲೆ ಇದೆ, ನಾನು ಓನರು, ನಾನು ಹಾರ್ವೆಸ್ಟ್ ಮಾಡಬೇಕು ಅಂತ. ನ್ಯಾಯಮೂರ್ತಿಗಳು ಏನು ಮಾಡಬೇಕು ಅಂದರೆ ಕಣ್ಣು ಮುಚ್ಕೊಂಡು ಹೌದೇನಪ್ಪ ದಾಖಲೆಗಳಿದೆ, ನೀನೇ ಓನರು, ಹಾರ್ವೆಸ್ಟ್ ಮಾಡ್ಕೊಂಡು ಹೋಗಂತ ಹೇಳ್ಬಿಡ್ಬೋದು. ಆದರೆ ಭಾಳ ದೊಡ್ಡ ನ್ಯಾಯಮೂರ್ತಿ ಇದ್ರು ನಮ್ಮ ಕರ್ನಾಟಕದಲ್ಲಿ. ಅವ್ರೇನು ಮಾಡಿದ್ರು, ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತೀನಿ, ಅವ್ರ ಹೆಸರು ಮರ್ಪಟ್ಟಿಗೆ ಹೇಳ್ತೀನಿ. ಅವ್ರೇನು ಮಾಡಿದ್ರು, ಒಂದು ಕತೆ ಹೇಳ್ತಾರೆ. ಅಲ್ಲಿ ಏನು ಕತೆ ಹೇಳ್ತಾರೆ ಅಂದರೆ, ಸಾಲಮನ್ ಕಿಂಗ್ ಅಂತ ಒಬ್ಬ ಇರ್ತಾನೆ. ಈಗಿನ ಈಜಿಪ್ಟಲ್ಲಿ ಆ ಕಾತ್ರದಲ್ಲಿ ಸಾಲಮನ್ ಕಿಂಗ್ ಅಂತ ಇರ್ತಾನೆ. ಅವನು ಮುಂದೆ ಒಂದು ಕೇಸ್ ಹೋಗ್ತದೆ. ಏನು ಕೇಸ್ ಅಂತ ಹೇಳಿದ್ರೆ, ಇಬ್ರು ತಾಯಂದಿರು ಒಬ್ಬ ಮಗುವನ್ನ ಕ್ಲೈಮ್ ಮಾಡ್ತಾರೆ. ಇಬ್ರು ಹೇಳ್ತಾರೆ ಇದು ನನ್ನ ಮಗು ಅಂತ ಹೇಳ್ತಾರೆ. ಮಗು ಸಾಧ್ಯ ಇಬ್ಬರಿಗೂ ಜನ್ಮ ಕೊಡ್ಲಿಕ್ಕೆ ಆಗಲ್ಲ, ಒಬ್ರು ತಾಯಿ ಮಾತ್ರ ರಿಯಲ್ ಇರ್ಬೇಕು. ಆದ್ರೆ ಇಬ್ರು ಹೇಳ್ತಾಳೆ, ನಾನು ಅವನನ್ನು ಸಾಕಿ ಬೆಳೆಸಿ ಎಲ್ಲ ಮಾಡಿದ್ದು ನಾನು, ಲಾಲನೆ ಪೋಲನೆ ಸಂಪೂರ್ಣ ನಾನು ಮಾಡಿದ್ದು, ನಾನು ತಾಯಿ ಅಂತ ಹೇಳ್ತಾಳೆ. ಇನ್ನೊಂದು ತಾಯಿ ಹೇಳ್ತಾಳೆ, ಇಲ್ಲ ನಾನು ಹೆತ್ತು ಒಟ್ಟು ಬೆಳೆಸಿದ್ದು ನಾನು ತಾಯಿ ಅಂತ ಹೇಳ್ತಾನೆ. ಕಿಂಗ್ ಸಾಲಮನ್ ಹೇಗೆ ಮಾಡಬೇಕು? ಆಗೊಂದು ಒಂದು ಒಂದು ನಿರ್ದೇಶನ ಕೊಡ್ತಾನೆ ಭಟ್ರನ್ನ ಕರೆದು, ಈ ಮಗುವನ್ನ ತಗೊಂಡೋಗಿ 2 ಪೀಸ್ ಮಾಡಿಬಿಟ್ಟು ಇಬ್ರಿಗೆ ಕೊಟ್ಬಿಡಪ್ಪ ಅಂತ ಹೇಳ್ತಾನೆ. ತಕ್ಷಣ ಒಬ್ಳು ಮಗಳೇ ಬಂದು ಹೇಳ್ತಾಳೆ, ಬಡಿ ಸ್ವಾಮಿ ಕೊಟ್ಬಿಡಿ ಅವಳಿಗೆ ಅಂತ ಹೇಳ್ತಾಳೆ. ರಾಜ ಹೇಳ್ತಾನೆ, ಇವಳೇ ನಿಜವಾದಂಥ ತಾಯಿ, ಇದು ನಮ್ಮ ನ್ಯಾಯಾಧೀಶರ ಕರ್ತವ್ಯ. ಈ ಕೇಸಲ್ಲೂ ಹಾಗೆ ಆಗ್ತದೆ. ಟೆನೆಂಟ್ ಹೇಳ್ತಾನೆ, ಸ್ವಾಮಿ ನಾನು ಹುತ್ತಿದ್ದೀನಿ, ನಾನು ಬೆಳೆದೀನಿ, ಎಲ್ಲ ನಾನು ಮಾಡಿದ್ದೀನಿ, ಹಾರ್ವೆಸ್ಟ್ ನಾನು ಮಾಡ್ಕೋಬೇಕು, ಅವ್ರಿಗೆ ಕೊಟ್ಟರೆ ಅನ್ಯಾಯ ಆಗಿಬಿಡುತ್ತೆ ಅಂತ ಹೇಳಿದಾಗ ಜಡ್ಜ್ ಹೇಳ್ತಾರೆ, ಏನು ಹೇಳ್ತಾರೆ, ಒಬ್ಬ ತಹಸೀಲ್ದಾರಿಗೆ ಡೈರೆಕ್ಷನ್ ಕೊಡ್ತಾರೆ, ನೋಡಪ್ಪ ನೀವು ಇದನ್ನೆಲ್ಲ ಕಟಾವು ಮಾಡಿ ದವಸನ ಹಾರ್ವೆಸ್ಟ್ ದವಸನೆಲ್ಲ ನೀವು ತೆಗೆದುಕೊಂಡು ನಿನ್ನ ಸುಪರ್ದಲ್ಲಿ ಇಟ್ಕೋ,
ಯಾರ ಕೇಸ್ ವಿನ್ ಆಗುತ್ತೋ ಎಷ್ಟು ವರ್ಷನ ಆಗಿರಲಿ ಅವಾಗ ಅದು ಏನು ಉಳಿದಿರುತ್ತೋ ಗಿಳ್ಕ ಅದೆಲ್ಲ ಕೊಟ್ಬಿಡಪ್ಪ ನೀನು ಇಟ್ಕೊ ಅಂತ ಹೇಳ್ತಾನೆ. ಅವಾಗ ತಕ್ಷಣ ನಿಜವಾದಂಥ ಬೆಳೆದಂಥ ಒಬ್ಬ ಟೆನೆಂಟ್ ಹೇಳ್ತಾನೆ, ಬೇಡ ಸ್ವಾಮಿ ಅವ್ರಿಗೆ ಕೊಟ್ಬಿಡಿ, ಆದರೆ ಕೇಸ್ ಅಕಸ್ಮಾತ್ ನಾನು ಗೆದ್ದರೆ ಅಷ್ಟು ಕ್ವಾಂಟಿಟಿ ನನಗೆ ಕೊಡಲಿ ಅಂತ ಹೇಳ್ತಾರೆ. ಇದು ಕೆ ಭೀಮಯ್ಯ, ನ್ಯಾಯಮೂರ್ತಿ ಕೆ ಭೀಮಯ್ಯ ಅನ್ನುವರು ಈ ತೀರ್ಮಾನ ಮಾಡಿ ಹೇಳ್ತಾರೆ, ಇಲ್ಲ ಇದು ಇವನೇ ನಿಜವಾದಂತೆ ಬೆಳೆದಿದ್ದು, ಇವನು ಬೆಳೆದಿಲ್ಲ ಅಂತ ಹೇಳಿದ್ರೆ ಆಗ್ಬೋದು ಸ್ವಾಮಿ, ಅವನು ಲ್ಯಾಂಡ್ ಆರ್ಡ್ ಹೇಳ್ಬಿಟ್ಟಿರ್ತಾನೆ, ಆಗಲಿ ಸ್ವಾಮಿ ಆಗಮ್ಮಾಗಲಿ ತಹಶೀಲ್ದಾರ್ ತಗೊಳ್ನೋ ಅಲ್ಲಿ ಸ್ವಾಮಿ ಗೆದ್ಮ ನಾವೇ ತಗೊಳ್ತೀನಿ ಅಂತಾನೆ. ಆದರೆ ನೀನಲ್ಲ ಕಣಯ್ಯ, ಹುತ್ತಿ ಬೆಳೆದಿರೋ ಕಷ್ಟ ನಿನಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ, ಹಾಗಾಗಿ ಹೇಳ್ತಾನೆ ತಗೊಂಡೋಗು ಅಂತ. ಇದು ನ್ಯಾಯಮೂರ್ತಿ ನಾವು ಮಾಡೋಂಥ ಕೆಲಸಗಳಿದು. ಇಂಥದ್ದು ದಿವಸದಲ್ಲಿ ಅತಿ ಹೆಚ್ಚು ಸಮಯ ನಾವು ವಿನಿಯೋಗಿಸ್ತೀವಿ. ನಾವು ನಮಗೆ ಆ ಒಂದು ಸಿಕ್ಕ ರೇರೆಸ್ಟ್ ಆಪರ್ಚುನಿಟಿ ಇದೆಲ್ಲ, ಒಂದು ನಿಮಿಷವೂ ಕೂಡ ನಾವು ಅದರಲ್ಲಿ ನಾವು ದೂರ ಆಗೋದಕ್ಕೂ ಅಲ್ಲ, ಅಂದರೆ ಟೈಮ್ ತೊಗೊಳೋದಿಲ್ಲ. ಎಷ್ಟೋ ನಾವು ಜಡ್ಜ್ಗಳು ನೋಡಿರ್ಬೋದು, ಬಿಳ್ಳಪ್ಪನವ್ರಾಗಿರ್ಬೋದು, ನಾನಾಗಿರ್ಬೋದು, ಇನ್ನೂ ಕೆಲವರು ರೀ ನಮ್ಮ ಸರ್ವಿಸಲ್ಲಿ ಒಂದು ದಿವಸ ರಜೆ ಹಾಕಿರೋದಿಲ್ಲ ರೀ ನಾವು, ಎಕ್ಸೆಪ್ಟ್ ತಂದೆ ತಾಯಿಯರು ಸತ್ತಾಗ ಒಂದು ದಿವಸ, ಇವನ್ ಕಾರ್ಯಕ್ಕೂ ನಾವು ಹೋಗೋದಿಲ್ಲ, 11 ದಿವಸ, 1 ತಿಂಗಳಾದ್ಮೇಲೆ. ಇಂಥ ನ್ಯಾಯಮೂರ್ತಿನೂ ಅವರಿದ್ರು. ಬೋಪಣ್ಣ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಬಂದರು, ತಾಯಿ ಸತ್ತಾಗ 1 ದಿವಸ ಮತ್ತೆ ಅವ್ರು ಬರಲಿಲ್ಲ. ಜಸ್ಟಿಸ್ ರಾಜೇಂದ್ರ ಬಾಬು. ಈ ಥರದ ನಾವು ಆ ನ್ಯಾಯದಾನ ಅನ್ನುವುದು ಸಂಪೂರ್ಣ ನಾವು ಮಗ್ನರಾಗ್ಬಿಟ್ಟಿರ್ತೀವಿ ಅದರಲ್ಲಿ. ಈ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ. ಪಾಟೀಲ್ ಅವ್ರನ್ನ ಹೇಳ್ತಾ ಇದ್ದೆ, ಸರ್ ಇಲ್ಲ ನಿಮ್ಮ ಅವ್ರು ಮಾಡಿರುವ ಶಾಸನಗಳನ್ನು ನಾವು ಚೆನ್ನಾಗಿ ಮಾಡ್ಕೊಂಡಿದ್ವಿ, ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ತೀರ್ಮಾನನೂ ಕೊಟ್ಟಿದ್ದೀವಿ. ಅವ್ರಿಗೆ ಒಂದು ಕನ್ವಿನ್ಸ್ ಮಾಡಿ ಥ್ಯಾಂಕ್ಸ್ ಹೇಳ್ಬೇಕಾಯ್ತು, ನೀವು ಹಿಂದೆಲ್ಲ ತುಂಬ ಕಾನೂನು ಮಾಡಿದಿರಿ, ಅವನ್ನ ನಾವು ಎಫೆಕ್ಟಿವ್ ಮಾಡಿದ್ವಿ ಅಂತ ಹೇಳಬೇಕಾಗಿತ್ತು. ಅವರು ಅರ್ಜೆಂಟ್ ಕೆಲಸ, ಈಸ್ ಮಿನಿಸ್ಟರ್ ಫಾರ್ ದಿ ಎಂಟೈರ್ ಸ್ಟೇಟ್ ಆಸ್ ಅ ಹೋಲ್ ಅಂಡ್ ಈಸ್ ವೆರಿ ಗುಡ್, ಗ್ರೇಟ್ಲಿ ರೆಸ್ಪೆಕ್ಟೆಡ್ ಮಿನಿಸ್ಟರ್, ಆನರಬಲ್ ಮಿನಿಸ್ಟರ್. ಹೋಗಿದ್ರಲ್ಲಿ ಇದಿಲ್ಲ, ನಾನು ಹೇಳಿದೆ ಸರ್ ಒಂದು ನಿಮಿಷ ಎದ್ಬಿಟ್ರೆ ನಾನು ಒಂದೆರಡು ಸ್ಟ್ಯಾಟಿಸ್ಟಿಕ್ ಕೊಡ್ಬೋದಾಗಿತ್ತು ಅಂತ ಹೇಳಿ. ಹೀಗಾಗಿದೆ ಇದು ಕೆಲಸ. ಈ ಇಂಡಿಯಾದಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನನ್ನ ಜೊತೆಲಿ 200 ಕೇಸಸ್ ಇರ್ತದೆ. ನಾನು 200 ಕೇಸಸ್ಸಲ್ಲಿ ಇವತ್ತು 20 ಕೇಸ್ ನಾನು ಇವತ್ತು ತಿಂಗಳ ನೋಡಿ ಇದು ಒಂದು ತಿಂಗಳಲ್ಲಿ ನಾನು 20 ಕೇಸು ಡಿಸೈಡ್ ಮಾಡಿಲ್ಲ ಅಂತ ಹೇಳಿದ್ರೆ ನನಗೆ ನೋಟಿಸ್ ಬರ್ತದೆ, ನೀನು ಯಾಕೆ 20 ಕೇಸ್ ಮಾಡಿಲ್ಲ, ನೋಟಿಸ್ ಶೋ ಕಾಸ್ ಅಂತ ಬರ್ತದೆ. ಅದಕ್ಕೂ ಅಲ್ಲ, ನಾವು 20 ಹೇಳಿದ್ರೆ ನಾವು 40 ಕೇಸ್ ಡಿಸೈಡ್ ಮಾಡ್ತೀವಿ. 40 ಕೇಸ್ ಡಿಸೈಡ್ ಮಾಡಿದ್ರೆ ತಿಂಗಳು ಮುಗಿಯೋದ್ರಲ್ಲಿ ಇನ್ನೊಂದು 40 ಕೇಸ್ ಫೈಲ್ ಆಗ್ಬಿಟ್ಟಿರ್ತದೆ. ಹಾಗಾಗಿ ಎಲ್ಲಿ ಕಡಿಮೆ ಆಗ್ತಿದೆ ಕೇಸಸ್ಸು? ಅವರು ನಮಗೆ ಒಂದೊಂದು ಇಷ್ಟಿಷ್ಟು ಕಡಿಮೆ ಡಿಸ್ಟ್ರಿಬ್ಯೂಟ್, ನಂಬರ್ ಆಫ್ ಜಡ್ಜಸ್ ಇನ್ಕ್ರೀಸ್ ಮಾಡಬೇಕು. ಫೆಸಿಲಿಟೀಸ್ ಇದೆ, ನಮಗೇನು ತೊಂದರೆ ಇಲ್ಲ, ನಾವು ಫೆಸಿಲಿಟೀಸು ಸ್ಯಾಲ್ರಿ ಕೊಡಿ, ನಾವು ಲೋಕ ಅದಾಲತ್ ಮಾಡಿ ಕೊಡಿ, ನಾವು ಏನು ಕೇಳೋದಿಲ್ಲ ಸ್ವಾಮಿ. ಇನ್ನೂ ಬೇಕಾದ್ರೆ ಇನ್ನೂ ಸ್ವಲ್ಪ ಬೇಕಾದ್ರೆ ಕಡಿಮೆ ಮಾಡಿಕೊಳ್ಳಿ, ಅದಕ್ಕೂ ನಾವು ಅದು ಅಬ್ಜೆಕ್ಟ್ ಮಾಡೋದಿಲ್ಲ. ನಾವು ಇನ್ನೊಂದಿಷ್ಟು ಜನ ಜಡ್ಜಸ್ನ ಅಪಾಯಿಂಟ್ ಮಾಡಿ, ಇನ್ನೂ ಅವರು ಇವರು ಮೀಡಿಯೇಷನ್ನು ಅದಾಲತ್ಗಳಿಗೆ ಹೆಚ್ಚು ಎನ್ಕರೇಜ್ ಮಾಡಿ ಅಂತ ನಾನು ಹೇಳಬೇಕು ಅಂತ ಮಾಡಿದ್ದೆ. ಇನ್ನೊಂದು ತಮ್ಮಲ್ಲಿ ಇನ್ಫ್ಯಾಕ್ಟ್ ನಮ್ಮ ನ್ಯಾಯಾಧೀಶರು ಹೇಳಿದರು, ಎಲ್ಲ ಪ್ರತಿಯೊಬ್ಬರಿಗೆ ಹೇಳ್ತೇನೆ, ನೀವು ಕೋರ್ಟ್ಗೆ ಹೋಗಿ ಕೇಸು ದಾಖಲಿಸಲೇಬೇಕು ಅಂತ ಇವತ್ತು ಹಂಗೆ ಮಾಡೋಕ್ಕೂ ಬರೋದಿಲ್ಲ. ಈಗ ಸೆಕ್ಷನ್ 99 ಅಲ್ವಾ, ಸೆಕ್ಷನ್ 99 CPC ಅಮೆಂಡ್ಮೆಂಟ್ ಆಗಿದೆ. ನಾವು ಇಟ್ ಇಸ್ ಎ ಸ್ಟ್ಯಾಟ್ಯೂಟರಿ ಆಬ್ಲಿಗೇಷನ್ನು. ನೀವು ಡೈರೆಕ್ಟಾಗಿ ಕೇಸ್ ರಿಜಿಸ್ಟರ್ ಮಾಡೋಂತ ಆಗತ್ತೆ ಇಲ್ಲ. ನೀವು ಹೋಗಿ ಮೀಡಿಯೇಷನ್ಗೆ ಸ್ವಾಮಿ ನಾನು ಕೇಸ್ ಮಾಡಬೇಕು ಅಂತ ಇದ್ದೀನಿ, ಏನು ಮಾಡಲಿ ಅಂತ ಕೇಳಿದ್ರೆ ಅವರು ನಿಮಗೆ ಲೀಗಲ್ ಅಡ್ವೈಸ್ ಕೊಡ್ತಾರೆ. ಫ್ರೀ ಲೀಗಲ್ ಅಡ್ವೈಸ್ ಇದೆ. ಸಂವಿಧಾನದಲ್ಲಿ ಅಮೆಂಡ್ಮೆಂಟೇ ಮಾಡಿಬಿಟ್ರು, ಆರ್ಟಿಕಲ್ 39 ಮಾಡಿ ಫ್ರೀ ಲೀಗಲ್ ಏಡು, ವಿಮೆನ್ಗೆ ಫ್ರೀ ಲೀಗಲ್ ಏಡು, ಇನ್ಕಮ್ ಏನು ಇದಿಲ್ಲ. ಆಮೇಲೆ SC STಗೆ ಫ್ರೀ ಲೀಗಲ್ ಏಡ್ ಕೊಡ್ತೇವೆ ನಾವು, ಅದಕ್ಕೂ ಅವರಿಗೂ ಏನು ಕೇಳೋದಿಲ್ಲ. ಆಕ್ಸಿಡೆಂಟಲ್ ವಿಕ್ಟಿಮ್ಸು, ಹ್ಯಾಂಡಿಕ್ಯಾಪ್ಸು, ಲೇಬರರ್ಸು ಆ್ಯಂಡ್ ಜೈಲಲ್ಲಿರುವ ವಿಚಾರಣಾಧೀನ ಕೈದಿ ಇವ್ರಿಗೆ ಯಾರಿಗೂ ಕೂಡ ನಾವು ಅವ್ರು ಬಂದು ಕೇಳ್ಬಿಟ್ರೆ ಸಾಕು, ತಕ್ಷಣ ನಾವು ಅವ್ರಿಗೆ ಅಪಾಯಿಂಟ್ ಮಾಡಿರ್ತೀವಿ, ಅವ್ರು ಹೋಗಿ ಕೆಲಸ ಮಾಡಿ ಅವ್ರು ತೀರ್ಮಾನ ಮಾಡಿ ಕೊಡ್ತಾರೆ. ಇದು ನಾವು ನ್ಯಾಯಾಧೀಶರಾಗಿ ನ್ಯಾಯಾಂಗ ಈ ನ್ಯಾಯಕ್ಕೋಸ್ಕರ ಸಮಾಜಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಕೂಡ ನಾವು ನಮ್ಮ ಒದಗಿಸಿದ ಕರ್ತವ್ಯವನ್ನು ನಾವು ಚಾಚು ತಪ್ಪದೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಪೆಂಡೆನ್ಸ್ ಇದ್ದರೆ ನಮ್ಮದೆಲ್ಲ ಒಂದು ಮೆಕಾನಿಸಮ್ ಎಲ್ಲೋ ಫೇಲ್ಯೂರ್ ಆಗಿದೆ, ನಾಟ್ ವಿತ್ ದಿ ಜಡ್ಜಸ್. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ತಾವ್ಯಾರು ಇದ್ದರೆ ಅವ್ರಿಗೆ ಹೇಳ್ಬೋದು. ಒಂದು ಇನ್ಫ್ಯಾಕ್ಟ್ ಮೊದಲು ಒಂದ್ಸಲಿ ಮಾಡಿದ್ರು, ಚೀಫ್ ಜಸ್ಟಿಸ್ ಸಿರಿಯಾಕ್ ಜೋಸೆಫ್ ಅವರು ಇದ್ದಾಗ, ಸ್ವಾಮೀಜಿಯವರೇ ಅವರು ಸಿರಿಯಾಕ್ ಜೋಸೆಫ್ ಇದ್ದಾಗ ಮೋಸ್ಟ್ಲಿ ಇವರು ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಇದ್ರು ಅಂತ ಹೇಳಿದ್ರು. ಅವರು ಚೀಫ್ ಜಸ್ಟಿಸ್ನ ಒಂದ್ಸಲಿ ಇನ್ವೈಟ್ ಮಾಡಿದ್ರು, ಕಳಕಳಿಯಿಂದ ಇನ್ವೈಟ್ ಮಾಡಿದ್ರು. ನಾನು ಹೋಗಿದ್ದೆ ಅವ್ರ ಜೊತೆಯಲ್ಲಿ, ಇನ್ನೊಂದಿಷ್ಟು ಲಾಯರ್ ಅಡ್ವೊಕೇಟ್ ಜನ ಎಲ್ಲ ಕೂತ್ಕೊಂಡು ಈ ವಿಚಾರವನ್ನು ಒಂದು ಟೇಬಲಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ ನಾವು. ಎಲ್ಲಿದೆ ಫಾಲ್ಸ್, ಎಲ್ಲಿದೆ ಲ್ಯಾಪ್ಸಸ್, ಎಲ್ಲಿದೆ
ಏನು ಮಾಡ್ಬೋದು, ನಮ್ಮಿಂದ ಏನಾರು ಕೆಲಸ, ಮುಖ್ಯಮಂತ್ರಿಗೆ ಅದೇ ಕೇಳಿದ್ವು, ನಮ್ಮಿಂದ ಏನಾರು ಕೆಲಸ ಮಾಡಬೇಕಾಗಿದ್ರೆ ಹೇಳಿ ನಾವು ಮಾಡ್ಕೊಡ್ತೀನಿ ಅಂತ ಅವರು ಉದಾರತೆ ತೋರಿಸಿದ್ರು. ಆಮೇಲೆ ನ್ಯಾಯಮೂರ್ತಿಗಳು ಹೇಳಿದ್ರು, ಇಲ್ಲ ನಾವು ಇಷ್ಟೆಲ್ಲ ತುಂಬ ಕೆಲಸ ಮಾಡಿದ್ವಿ, ಬಟ್ ಈ ಥರ ಒಂದೆಲ್ಲ ಲ್ಯಾಪ್ಸ್, ಈ ಥರ ಕೂತ್ಕೊಂಡಾಗ ನಾವು ಡೆಲಿವರಿ ಜಡ್ಜ್ಮೆಂಟ್ಸ್ನ ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾವು ಎಫೆಕ್ಟಿವ್ ಆಗಿ ಕೊಡ್ತಾ ಇದ್ದೇವೆ, ಇನ್ನೂ ಹೆಚ್ಚು ಕೊಡ್ಬೋದು. ಆದರೆ ಆ್ಯಕ್ಚುಲಿ ಇನ್ನೊಂದು ಹೇಳ್ತೇನೆ ನೋಡ್ರಿ, ಇನ್ನೂ ತುಂಬ ಜನ ನ್ಯಾಯಾಲಯ ಕೋರ್ಟಿಗೆ ಬರ್ತಾ ಇಲ್ಲ, ಅವ್ರಿಗೆ ಹಕ್ಕುಗಳು ಅವರಿಗೆ ಅರಿವಿಲ್ಲ. ಅವ್ರು ಎಲ್ಲರೂ ಅರಿವಿನಿಂದ ಅವ್ರು ಬರೋಕ್ಕೆ ಶುರು ಮಾಡಿದ್ರೆ, ನಮ್ಮ ಲೀಗಲ್ ಅಡ್ವೈಸ್ ಸಕ್ಸಸ್ ಆಗಿ ಬಂದರೆ 100 ಜನ ಅಲ್ಲ 1000 ಜನ ಜಡ್ಜಸ್ ಬೇಕಾಗ್ತದೆ ಆ ತೀರ್ಮಾನಗಳನ್ನು ಮಾಡಲಿಕ್ಕೆ. ಈಗಲೇ ಯೋಚನೆ ಮಾಡಿ, ಏನು ಮೀಡಿಯೇಷನ್ ಸೆಂಟರು, ಅದಾಲತ್ತು ಇದೆಲ್ಲ ಅದನ್ನು ಉಪಯೋಗಿಸ್ಕೊಳ್ಳೋಕೆ ನೀವು ಒಂದು ಸ್ವಲ್ಪ ಎನ್ಕರೇಜ್ ಮಾಡಿ ಅಂತ ಹೇಳ್ಬಿಡ್ತೀನಿ. ಭಾಳ ಹೊತ್ತಾಗಿದೆ, ಆದರೂ ಇಷ್ಟೊತ್ತು ನೀವು ಹೇಳಿದಿರಿ. ಕೊನೆ ನಾನು ಸ್ಪೀಕರ್ ಆದರೂ ಕೂಡ ನನಗೆ ಈ ಅವಕಾಶ ಕೊಟ್ಟಂಥ ಪೂಜ್ಯರಿಗೆ ನಾನು ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಅಲ್ಲಿಯ ಉಪ್ಪು ನನ್ನಪ್ಪ ತಿಂದು ಇವತ್ತು ನನ್ನನ್ನೊಬ್ಬ ಜಡ್ಜ